तुमचं आमचं सर्वांचा लाडक्या आमदार धीरज भाऊ, दीपिका वहिनी आणि व्यासपीठावर उपस्थित सर्व महाविकास आघाडीचे मान्यवर, ನಾನು ಇವತ್ತು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. आज मी इकडे लई उमेद आणि उत्साहाने भाग घेतले तो एक कार्यक्रम मध्ये भाग घेतलेला आहे. ನಾನು ಧೀರಜ್ ದೇಶಮುಖ್ ರವರಿಗೆ ಮತ ಕೇಳಲಿಕ್ಕೆ ಮಾತ್ರ ಬಂದಿಲ್ಲ. ನನ್ನ ಮಿತ್ರ ವಿಲಾಸರಾವ್ ದೇಶಮುಖ್ ರವರಿಗೆ ಇಲ್ಲಿಂದಲೇ ನನ್ನ ಪ್ರಮಾಣವನ್ನ ಅರ್ಪಿಸಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. आज मी इकडे फक्त धीरज देशमुख साठी त्यांना आशीर्वाद करायचं, मत मागायचं साठी आलं नाही आहे, पर माझा मानाचा मुजरा स्वर्गवासी विलासराव देशमुख साहेबांना पण करायचा आहे म्हणून मी इकडे उपस्थित आहे. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಧೀರಜ್ ದೇಶಮುಖ್ ರವರನ್ನ ಅತಿ ಹೆಚ್ಚು ಮತದಿಂದ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ಅದಕ್ಕೆ ನಾನು ಮೊದಲು ನಿಮ್ಮೆಲ್ಲರೂ ಕೂಡ ನಾನು 1 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ಲಿಸಿದ್ರಿ. ಅದಕ್ಕೆ ನಾನು ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. मागच्या निवडणुकीमध्ये तुम्ही सर्व मिळून आमचा धीरज देशमुख साहेबांना 1 लाखचा पेक्षा मोठं लीड दिल्याबद्दल तुम्हा सर्वांना मी अभिनंदन करतो. ನನಗೆ ವಿಲಾಸರಾವ್ ದೇಶಮುಖ್ ಮಗ ಧೀರಜ್ ದೇಶಮುಖ್ ರವರು 1 ಲಕ್ಷಕ್ಕೂ ಹೆಚ್ಚು ಓಟು ಗೆದ್ದಿದ್ದಾರೆ. ನಾನು ಅವರ ಸ್ನೇಹಿತ. ನಾನು ಈ ಬಾರಿ ಅದಕ್ಕಿಂತ ಜಾಸ್ತಿ ಓಟ್ ತಗೋಬೇಕು ಅಂತೇಳಿ 8ನೇ ಬಾರಿ ಎಲೆಕ್ಷನ್ ನಿಂತಾಗ 1,23,000 ಅಂತರದಿಂದ ಧೀರಜ್ ದೇಶಮುಖ್ ಇನ್ನ ಜಾಸ್ತಿ ತಗೋಬೇಕು ಅಂತೇಳಿ ಪ್ರಯತ್ನ ಮಾಡಿ ಜನ ಆಶೀರ್ವಾದವನ್ನ ನನ್ನ ಕ್ಷೇತ್ರದಲ್ಲಿ ಪಡೆದೆ. बंधूंनो, मागच्या वेळी धीरज देशमुखने 1 लाखांचा वर लीड घेऊन इलेक्शन जिंकले होता आणि त्या बघून मला पण इच्छा वाटलं की मी पण कर्नाटक मध्ये जो माझा मतदारसंघ आहे, माझं म्हटलं तर साहेबांचा त्यांचा संघ आहे मतदारसंघ, मी पण 1 लाखचा वरती लीड घेऊन जिंकायचं माझा इच्छा होती आणि देवाचा आशीर्वाद मुळे यावेळी 8वी बार मी 1,20,000 लीड घेऊन मी जिंकलेला. ನೀವೆಲ್ಲ ಧೀರಜ್ ದೇಶಮುಖ್ ರವ್ರನ್ನ ಆಗ್ಲಿ ಅಮಿತ್ ದೇಶಮುಖ್ ರವ್ರನ್ನ ನೀವು ಬರೀ ನಿಮ್ಮ ಲಾತೂರ್ಗೆ ನೀವು ಅವ್ರನ್ನ ಆಯ್ಕೆ ಮಾಡಿಲ್ಲ. ಅವ್ರಿಗೆ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿ ಕೊಟ್ಟಿದ್ದೀರಿ, ಮಹಾರಾಷ್ಟ್ರ ರಾಜ್ಯಕ್ಕೆ ಶಕ್ತಿ ಕೊಟ್ಟಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. बंधूंनो, तुम्ही धीरज देशमुख साहेबांना आणि अमित देशमुख साहेबांना फक्त लातूर जिल्ह्यामध्ये तुम्ही निवडणुकीमध्ये जिंकून हे केलेलं नाहीये, संपूर्ण महाराष्ट्रासाठी एक लीडरशिप तुम्ही उभा केलेला आहे म्हणून ನಾನು ಪೇಪರ್ ಅಲ್ಲಿ ನ್ಯೂಸ್ ನೋಡಿದೆ. ನಮ್ಮ ವಿರೋಧಿ ಅಜಿತ್ ಪವಾರ್ ಅವರು ಈಗ ಡೆಪ್ಟಿ ಸಿಎಂ ಆಗಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಯಾರು ಈ ರಾಜ್ಯಕ್ಕೆ ಅತಿ ಉತ್ತಮವಾದಂತ ಮುಖ್ಯಮಂತ್ರಿ ಅಂತ ಕೇಳಿದ್ರೆ ಅತಿ ಉತ್ತಮವಾದಂತ ಮುಖ್ಯಮಂತ್ರಿ ನಾನ್ ಕಂಡಿದ್ದು ವಿಲಾಸರಾವ್ ದೇಶಮುಖ್ ಅಂತ ಹೇಳಿ ನಮ್ಮ ವಿರೋಧ ಪಾರ್ಟಿ ಲೀಡರ್ ಹೇಳಿದ್ದನ್ನ ನಾನು ಮಾಧ್ಯಮದಲ್ಲಿ ಓದ್ತೇನೆ. बंधूंनो, आज मी पेपर वाचत असताना एक न्यूज असंच मी वाचलो की महाराष्ट्राचे उपमुख्यमंत्री जो आज आमचा विरोध पक्षामध्ये आहे अजित पवारजी, त्यांना कुणी पत्रकारने प्रश्न विचारले की तुम्ही इतकी वेळ तुम्ही डेप्टी सीएम झालेला आहे आणि तुमचा फेवरेट सीएम कोण आहे, विकास कोण केलेला आहे, तुमचा इच्छानुसार सीएम कोण आहे म्हटले तर अजित पवारने सांगितलं
माझा म्हणजे एक नंबरचा सीएम म्हटले तर स्वर्गीय विलासराव देशमुख म्हणून ಅಂತ ಒಬ್ಬ ದೊಡ್ಡ ನಾಯಕರ ವಿಲಾಸರಾವ್ ದೇಶಮುಖ್ ಅವರ ರಕ್ತದಲ್ಲಿ ನೀವು ಒಬ್ಬ ನಾಯಕರನ್ನ ಈ ಇಬ್ಬರು ಶಾಸಕರನ್ನ ಮಹಾರಾಷ್ಟ್ರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀವು ಕೊಡುಗೆಯಾಗಿ ಕೊಡ್ತಾ ಇದ್ದೀರಿ ಅಂತ ಹೇಳಿ ನಾನೊಬ್ಬ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಮತ್ತು ಉಪಮುಖ್ಯಮಂತ್ರಿಯಾಗಿ ಮತ್ತು ದೇಶದ ಒಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕನಾಗಿ ನಿಮ್ಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ